ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಗುರುಗಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಮೇಷರಾಶಿಯಲ್ಲಿ ಬರುವಂಥ 3 ನಕ್ಷತ್ರ ಅಂದರೆ ಅಶ್ವಿನಿ, ಭರಣಿ ಮತ್ತು ಕೃತಿಕಾದ 1ನೇ ಪಾದ ಅದರಲ್ಲಿ ಬರುವಂಥದ್ದು. ಆದರೆ ಕೃತಿಕಾದ 2, 3, 4 ವೃಷಭದಲ್ಲಿ ಬರುವಂಥದ್ದು. ಅದು ಉದ್ಯೋಗ ಮಾತ್ರ ಸೇಮ್ ಆಗಿರುತ್ತೆ, ಅದನ್ನು ರಿಪೀಟ್ ಮಾಡ್ತೇನೆ. ಹಾಗೆಯೇ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಉದ್ಯೋಗ ಮಾಡಿದರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗುವಂಥದ್ದು ಅಂತ ಹೇಳ್ತಾ ಹೋಗ್ತೇನೆ. ಇವತ್ತು ವೃಷಭ ರಾಶಿ ವಿರುದ್ಧ ಹೇಳ್ತೇನೆ. ಇನ್ನೊಂದು ಏನು ಅಂದರೆ, ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೋಗುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದಾಗ ಅಂತ ಬರುತ್ತೆ, ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು. ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು, ಪರಿಹಾರ ಬೇಕು, ಸಮಾಧಾನದ ಮಾತು ಬೇಕು ಅಂದರೆ ಕರೆಕ್ಟಾಗಿ ಸ್ಪಷ್ಟವಾಗಿ ಬರೆದು ಕಳುಹಿಸಿ ರಾಶಿ ನಕ್ಷತ್ರದ ಜೊತೆಗೆ. ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಹಾಗೆ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ಅಂಥವ್ರು ಕೂಡ ಕೇಳ್ಬೋದು. ಇನ್ನು ಕೆಲವರಿಗೆ ಯಾರಿಗಾದರೂ ಒಂದು ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ನನ್ನ ಚಾನಲ್ ಮುಖಾಂತರ ಖಂಡಿತ ಅದನ್ನು ಬರೆದು ಕಳಿಸಿ, ಖಂಡಿತವಾಗ್ಲೂ ವಿಶ್ ನಾನು ಮಾಡ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಏನಾದರೂ ಪ್ರಶ್ನೆಗೆ ಉತ್ತರ ಕೊಡಬೇಕು ಲೇಟ್ ಆದರೆ ಬೇಸರ ಪಡ್ಕೋಬೇಡಿ, ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇದ್ದೇನೆ. ನಾನು ನಂಬಿರುವ ಶಿವದೇವರ ಗುರುಪತಿ ದೈವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ತುಂಬ ಪ್ರಶ್ನೆಗಳು ಬರುತ್ತೆ. ನಿಮಗೆ ಸರ್ಕಾರಿ ಕೆಲಸ ಸಿಗುತ್ತಾ, ಸರ್ಕಾರಿ ಉದ್ಯೋಗ ಸಿಗುತ್ತಾ, ಅದ್ರ ಬಗ್ಗೆ ಹೇಳಿ ಅಂತ. ಸರ್ಕಾರಿ ಉದ್ಯೋಗ ಅನ್ನೋದು ನಮ್ಮ ಹಣೆಬರಹದಲ್ಲಿ ಎಲ್ರಿಗೂ ಸಿಗುವಂಥದ್ದು ಅಲ್ಲ. ನಮ್ಮ ಹಣೆಬರಹದಲ್ಲಿ ಬರೆದಿದ್ದರೆ ಖಂಡಿತವಾಗ್ಲೂ ಸಿಗುತ್ತೆ, ಪ್ರಯತ್ನ ಪಡಬೇಕು ಮಾತ್ರ. ಇನ್ನೊಂದು, ನಾನು ತುಂಬ ಮಂದಿಗೆ ಹೇಳ್ತೇನೆ, ನಿಮ್ಮ ನಕ್ಷತ್ರಕ್ಕೆ, ನಿಮ್ಮ ರಾಶಿ ಅಥವಾ ನಕ್ಷತ್ರಕ್ಕೆ ಸಂಬಂಧಪಟ್ಟಾಗೆ ನೀವೇನಾದರೂ ಕೆಲಸ ಮಾಡಿದರೆ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ. ಇನ್ನು ಕೆಲವರು ಹೇಳ್ತಾರೆ, ನಾವು ಏನೂ ಮಾಡಿದರೂ ಕೈ ಹಿಡಿತಾ ಇಲ್ಲ, ಎಲ್ಲದರಲ್ಲೂ ಏನೋ ಲಾಸು, ಅದು ಇದು ಅಂತ ಹೇಳ್ತಾ ಇರ್ತಾರೆ, ನಷ್ಟ ಆಗುತ್ತೆ ಅಂತ. ನಿಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಾಗೆ ನೀವೇನಾದರೂ ಚೂಸ್ ಮಾಡಿದ ಕೆಲಸವನ್ನು ಖಂಡಿತವಾಗ್ಲೂ ಅದರಲ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ, ಆಯಿತಾ. ಇವತ್ತು ನಾನು ವೃಷಭ ರಾಶಿಯ ಕೃತಿಕಾದು ನಿನ್ನೆನೇ ಹೇಳಿದ್ದೇನೆ. ಅದು ವೃಷಭ ರಾಶಿಯಲ್ಲಿ ಕೂಡ ಅಂದರೆ 1ನೇ ಪಾದ ಮೇಷದಲ್ಲಿ ಬರುವುದು, ವೃಷಭದಲ್ಲಿ 2, 3, 4 ವೃಷಭದಲ್ಲಿ ಬರುವಂಥದ್ದು. ಅವರು ಏನು ಮಾಡ್ಬೋದು ಅಂದರೆ, ಪೊಲೀಸ್ ಆಫೀಸರ್ಸ್, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಕೆಲಸ ಆಗಿರ್ಬೋದು, ಡಿಟೆಕ್ಟಿವ್ ಏಜೆನ್ಸಿಯಲ್ಲಿ ಕೆಲಸ, ಡಿಟೆಕ್ಟಿವ್ ಅಂತ ಹೇಳ್ತಾರಲ್ವ, ಆ ಥರ ಕೆಲಸ ಮಾಡ್ಬೋದು, ನ್ಯಾಯವಾದಿಗಳಾಗ್ಬೋದು, ಫಿಲ್ಮ್ ಫೀಲ್ಡಲ್ಲಿ, ಮತ್ತು ಕಾನೂನಿಗೆ ಸಂಬಂಧಪಟ್ಟ ಯಾವುದೇ ಉದ್ಯೋಗ ಆಗ್ಬೋದು, ಎಂಟರ್ಟೈನ್ಮೆಂಟ್ ಲೈಕ್ ಮನೋರಂಜನಾ ಕ್ಷೇತ್ರದಲ್ಲಿ ಕೂಡ ಕೆಲಸವನ್ನು ಮಾಡಬಹುದು. ಹಾಗೆಯೇ ರೋಹಿಣಿ ನಕ್ಷತ್ರದವರು ಆರ್ಟಿಸ್ಟ್ ಅಂದರೆ ಕಲಾತ್ಮಕ ಕ್ಷೇತ್ರಗಳಲ್ಲಿ ಅಂದರೆ ಕಲೆ ಕ್ಷೇತ್ರ ಅಂತ, ಕಲಾಕ್ಷೇತ್ರ ಅಂತ ಇರುತ್ತಲ್ವ, ಅದರಲ್ಲಿ ಅದು ಯಾವುದೇ ಆಗಿರ್ಬೋದು, ಕಲೆಗೆ ಸಂಬಂಧಪಟ್ಟ ಕುಸುರಿ ಕೆಲಸ ಅಂದರೆ ಬಂಗಾರದ ಕೆಲಸ, ಫರ್ನಿಚರ್ ಅದೆಲ್ಲ ಕೆಲಸ ಮಾಡ್ತಾರಲ್ವ, ಅಂಥ ಕೆಲಸ ಮಾಡಿದರೆ, ಅಥವಾ ಮನೋರಂಜನೆ ಅಂದರೆ ಮೂವಿಯಲ್ಲಿ ಆ್ಯಕ್ಟ್ ಮಾಡೋದಾಗಿರ್ಬೋದು, ಮೀಡಿಯಾದಲ್ಲಿ ಮಾಧ್ಯಮ ಲೋಕದಲ್ಲಿ ಕೆಲಸ ಮಾಡೋದು ಆಗಿರ್ಬೋದು, ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂದರೆ ಹೋಟೆಲ್ ಓನರ್ಸ್ ಆಗಿರುವಂಥದ್ದು, ರೆಸ್ಟೋರೆಂಟ್ ಅಲ್ಲಿ ಶೆಫ್ ಆಗಿ ದುಡಿಯುವಂಥದ್ದು, ಹಾಗೆಯೇ ಆ್ಯಕ್ಟಿಂಗ್ ಫೀಲ್ಡ್ ಅಂದರೆ ಅದೇ ನಾನು ಹೇಳಿದೆ, ಆ್ಯಕ್ಟ್ ಮಾಡುವಂಥದ್ದಾಗಿರ್ಬೋದು, ಆನ್ಲೈನ್ ಟ್ಯೂಟರ್ ಆಗಿರಬಹುದು, ಇಂಥದ್ದೆಲ್ಲ ಮಾಡಿದರೆ ಇದರಲ್ಲಿ ಯಾವುದಾದ್ರೂ ನಿಮಗೆ ಏನು ಆಗುತ್ತೋ ಅದನ್ನು ಮಾಡಿದರೆ ಖಂಡಿತವಾಗ್ಲೂ ಸಕ್ಸಸ್ ಆಗೇ ಆಗ್ತೀರಾ. ಹಾಗೆ ಮೃಗಶಿರ ನೆಕ್ಸ್ಟ್ ಬರುವಂಥದ್ದು. ಮೃಗಶಿರದ 1, 2 ಪಾದ ಬರುತ್ತೆ, 3, 4 ಮಿಥುನದಲ್ಲಿ ಬರುತ್ತೆ. ಅವರು ಏನು ಮಾಡಿದ್ರೆ, ಕಮ್ಯುನಿಕೇಷನ್ ಅಂದರೆ ಕಮ್ಯುನಿಕೇಷನ್ ಇದಕ್ಕೆ ಸಂಬಂಧಪಟ್ಟ ಉದ್ಯೋಗ ಆಗಿರ್ಬೋದು, ಟ್ರಾವೆಲ್ ಗೆ ಸಂಬಂಧಪಟ್ಟ ಒಂದು ಉದ್ಯೋಗ ಆಗಿರ್ಬೋದು, ಪತ್ರಕರ್ತರಾಗಬಹುದು, ಅಥವಾ ರೈಟಿಂಗ್ ಅಂದರೆ ಯಾವುದೇ ಒಂದು ಬರಹಗಾರರಾಗಬಹುದು, ರಿಸರ್ಚ್ ಅಂದರೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಕೆಲಸ ಆಗಿರ್ಬೋದು, ಇನೋವೇಟಿವ್ ಆಗಿ ಅಂದರೆ ಯಾವುದು ಅದು ಒಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದಲ್ಲಿ ಆಗಿರ್ಬೋದು, ಪತ್ರಕರ್ತರಾಗಿರ್ಬೋದು, ಹಾಗೆಯೇ ಟ್ರಾವೆಲ್ಗೆ ಸಂಬಂಧಪಟ್ಟ ಯಾವುದೇ ಆಗಿರ್ಬೋದು ಕೆಲಸವನ್ನು ಮಾಡಬಹುದು. ಮತ್ತು ಅದೇ ಬರಹಗಾರರಾಗಬಹುದು, ರಿಸರ್ಚರ್ ಆಗಬಹುದು, ಈ ಥರ ಎಲ್ಲ ಕೆಲಸವನ್ನು ಇದರಲ್ಲಿ ನಿಮಗೆ ಯಾವುದು ಸೂಕ್ತ ಆಗುತ್ತೆ ಅದನ್ನು ಚೂಸ್ ಮಾಡಿಕೊಂಡು ಮಾಡಿದರೆ ಒಳ್ಳೆಯದಾಗುತ್ತೆ.